ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇದು ನವರಾತ್ರಿಯ 2ನೇ ದಿನ. ಯಾವಾಗಲೂ ನಮಗೆ ಅಮಾವಾಸ್ಯೆ ಆದ ಮಾರನೆಗೆ ಅಂದರೆ ನವರಾತ್ರಿ ಮೊದಲನೇ ದಿನ ನಮ್ಮನೆ ದೇವರು, ಹೆಣ್ದೇವರು ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಜಾತ್ರೆ ಇರುತ್ತೆ. ಸೊ ಅದಕ್ಕೆ ನಾನು 2ನೇ ದಿನ ಅಥವಾ 3ನೇ ದಿನ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋ ಅಂಥದ್ದು ರೂಢಿ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವತ್ತು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಫ್ಯಾಮಿಲಿ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಹೋಗ್ತಿದ್ವಿ ಅಲ್ವಾ, ಹೇಗಿದ್ರು ಅಲ್ಲೆಲ್ಲ ಹೊರಗಡೆ ತಿನ್ನೋದಕ್ಕೆ ಅಲ್ಲಿ ಅಷ್ಟು ಚೆನ್ನಾಗಿಲ್ಲ ಹೋಟೆಲ್ಲು. ಏನೇ ಇದ್ದರೂ ಇದ್ರ ತನಕ ಬರಬೇಕು, ಪಟ್ಟಣದ ತನಕನೇ ಬರಬೇಕು. ನಾವು ಹೋಗ್ತಿರೋದು ಬಂದು ಪಾಂಡವಪುರ. ಅದಕ್ಕೋಸ್ಕರ ಹೊರಗಡೆ ಅಷ್ಟು ತಿಂದ್ರೂ ಹೆಲ್ದಿ ಅಲ್ಲ. ಯಾಕಂದರೆ ನಾವು ಸ್ವಲ್ಪ ಮೊದಲೇ ಗೊತ್ತಲ್ವಾ, ಹೆಲ್ತ್ ಕಾನ್ಷಿಯಸ್ ಸ್ವಲ್ಪ ಜಾಸ್ತಿ ನಮ್ಮ ಮನೆಯಲ್ಲಿ. ಆದ್ದರಿಂದ ಸರಿ ಆಯಿತು, ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಯಲ್ಲೇ ಇಡ್ಲಿ ತರಕಾರಿ ಗೊಜ್ಜು ಮಾಡಿಕೊಂಡೆ. ಯಾಕಂದರೆ ಬಾತೆಲ್ಲ ಆರೋದ್ರೆ ತಿನ್ನೋದಕ್ಕಾಗೋದಿಲ್ಲ, ಬಿಸಿ ಬಿಸಿ ಇದ್ದರೆ ತಿನ್ನೋದಕ್ಕೆ ಚೆಂದ. ಅದಕ್ಕೋಸ್ಕರ ಇಡ್ಲಿ ಗೊಜ್ಜು ಮಾಡ್ಕೊಂಬಿಡು ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಸರಿ ಆಯಿತು, ನಾನು ಕೂಡ ಅದನ್ನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಇಡ್ಲಿ ಗೊಜ್ಜು ಮಾಡಿಕೊಂಡೆ. ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ಗೊಜ್ಜು ಮಾಡಿ ಈಗ ಇಡ್ಲಿನೂ ಕೂಡ ಮಾಡ್ಕೊತಾ ಇದ್ದೀನಿ. ನಿಯರ್ಲಿ ನಾನು ಒಂದು 4:30ಗೆ ಎದ್ದೆ ಅಂತ ಅನಿಸುತ್ತೆ. ಒಂದು 7ಗೆಲ್ಲ ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಗೊಜ್ಜಿಗೆ ಏನೇನು ಬೇಕಿತ್ತೋ ಅದನ್ನೆಲ್ಲ ನಾನು ನೈಟೇ ಎಲ್ಲನೂ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಪ್ರತಿಯೊಂದು ರೆಡಿ ಮಾಡಿಟ್ಟು ಮಲ್ಕೊಂಡಿದ್ದೆ. ಯಾಕಂದರೆ ಬೆಳಗ್ಗೆ ಎದ್ದಾಗ ಎಲ್ಲ ಕೆಲಸ ಆಗೋದಿಲ್ಲ ಅಂತ ಹೇಳಿ ಜಸ್ಟ್ ಬೆಳಗ್ಗೆ ಎದ್ದು ಅದನ್ನೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ಕಡೆ ಗೊಜ್ಜು ಪ್ರಿಪೇರ್ ಮಾಡಿ ಈ ಕಡೆ ಒಂದೊಂದು ಹಾಗೆಯೇ ಇಡ್ಲಿನ ಬೇಯಿಸ್ಕೊತಾ ಇದ್ದೆ. ಫಸ್ಟು ಈ ಕೆಲಸ ಆಗಿಬಿಟ್ರೆ ಆಮೇಲೆ ದೇವ್ರ ಪೂಜೆನೂ ಕೂಡ ಹಾಗೆ ಜೊತೆಗೆ ಮಾಡ್ಕೊತಾ ಇದ್ದೆ. ಯಾಕಂದರೆ ಬೆಳಿಗ್ಗೆ ಅಂತೂ ಎಲ್ಲರೂ ಹೋಗಬೇಕು ಅಂದರೆ ನಮಗೆ ಎಷ್ಟು ಕೆಲಸ ಮಾಡಿದ್ರೂ ಕೆಲಸ ಮುಗಿಯೋದೇ ಇಲ್ಲ ಅನಿಸುತ್ತೆ ಮನೆಯಲ್ಲಿ. ನೋಡಿ, ಗೊಜ್ಜು ಕೂಡ ಪ್ರಿಪೇರ್ ಆಗಿದೆ. ಗೊಜ್ಜು ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ಈಗ ಸ್ವಲ್ಪ ಅವರೆಕಾಯಿ ಸೀಸನ್ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ಅವರೆಕಾಯಿ ಇತ್ತು. ಅವರೆಕಾಯಿ ತಂದಿದ್ರು, ಅವರೆಕಾಯಿ ತರಕಾರಿ ಎಲ್ಲ ಹಾಕಿ ಮಾಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಗೊಜ್ಜು ಬಂದು. ಇಡ್ಲಿನೂ ಕೂಡ ಅಷ್ಟೇ ಸಾಫ್ಟಾಗಿತ್ತು. ಫಸ್ಟ್ ಈ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವ್ರ ಮನೆಗೂ ಕೂಡ ಹೂವೆಲ್ಲ ಮುಡಿಸ್ಕೊಂಡೆ. ನೆನ್ನೆ ಅಮಾವಾಸ್ಯೆ ಇದ್ದಿದ್ದರಿಂದ ಮೊನ್ನೆ ನನಗೆ ಹೊಸ್ಲಿಗೆ ರಂಗೋಲಿ ಬಿಡ್ದೇ ಪೂಜೆ ಮಾಡೋದಕ್ಕೆ ಏನೋ ಒಂಥರ. ಏನೇ ಆದರೂ ನಮಗೆ ಹೊಸ್ಲಿಗೆ ಮನೆ ಮುಂದ್ಗಡೆ ಎಲ್ಲ ನೀಟಾಗಿ ರಂಗೋಲಿ ಹಾಕಿದರೆ ಪೂಜೆ ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಬಟ್ ಪಕ್ಷದಲ್ಲಿ ಮನೆ ಮುಂದೆ ರಂಗೋಲಿ ಹಾಕಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಹಿರಿಯರೆಲ್ಲ ಬರಬೇಕಲ್ವಾ, ಆದ್ದರಿಂದ ಸೊ ಅಮಾವಾಸ್ಯೆ ದಿನ ನಮ್ಮ ಮನೆಯಲ್ಲೆಲ್ಲ ರಂಗೋಲಿ ಹಾಕೋದಿಲ್ಲ. ನಿಮ್ಮ ಮನೆಗಳಲ್ಲೂ ಯಾರ್ಯಾರು ಆ ಥರ ರಂಗೋಲಿ ಹಾಕೋದಿಲ್ಲ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆವಾಗ ನನಗೂ ಕೂಡ ಗೊತ್ತಾಗುತ್ತೆ ಯಾರ್ಯಾರು ಹಾಗೆ ಹಾಕೋದಿಲ್ಲ ಅಂತ ಹೇಳಿ. ಸರಿ ಆಯಿತು, ಇವತ್ತು ಅದಕ್ಕೋಸ್ಕರ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ ಆಲ್ರೆಡಿ ಹೇಗೆ ಅಷ್ಟೇ ಬೇಗ ಎದ್ದರೂ ಏನೇ ಮಾಡಿಕೊಂಡ್ರು ಟೈಮ್ ಅಂತೂ ಆಗೇ ಬಿಡುತ್ತೆ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ಬೇಗ ರಂಗೋಲಿ ಹಾಕ್ಕೊಂಡು ಬಿಡೋಣ. ಯಾಕಂದರೆ ಹಸ್ಬೆಂಡ್ ಬೇರೆ ಟೈಮ್ ಆಯಿತು ಬೇಗ ರೆಡಿ ಆಗಿರಿ ಅಂತ ಹೇಳಿಬಿಟ್ಟಿದ್ರು. ಅದಕ್ಕೋಸ್ಕರ ಇನ್ನೊಂದು ಕಡೆ ನನ್ನ ಮಗನೂ ಕೂಡ ಎದ್ದೇಳಿಸಿ ಅವನು ಕೂಡ ರೆಡಿ ಮಾಡಿಸ್ಕೊಂಡು ಈ ಕಡೆ ನಾನು ಕೂಡ ಸ್ಯಾರಿ ಹಾಕ್ಕೊಂಡು, ಯಾಕಂದರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸ್ಯಾರಿ ಹಾಕ್ಕೊಂಡು ಹೋದರೆ ಸರಿ. ಯಾಕಂದರೆ ಇವತ್ತು ನಮ್ಮನೆ ಹೆಣ್ದೇವರು ಒಂದು, ಮತ್ತು ಹೆಣ್ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಆದಷ್ಟು ಸ್ಯಾರಿ ಉಟ್ಕೊಂಡು ಹೋದರೆ ಒಳ್ಳೆಯದು ಅಂತ ಹೇಳ್ತಾರೆ. ಆದ್ದರಿಂದ ನಾನು ದೇವಸ್ಥಾನಗಳಿಗೆ ಆಲ್ಮೋಸ್ಟ್ ಸ್ಯಾರಿನೇ ಪ್ರಿಫರ್ ಮಾಡ್ತೀನಿ. ಮತ್ತು ಇವತ್ತು 2 ದಿನ ಆಗಿರೋದ್ರಿಂದ ಇವತ್ತು ಗ್ರೀನ್ ಕಲರ್ ಅಂತ ಹೇಳಿ ಅದಕ್ಕೋಸ್ಕರ ನಾನು ಇವತ್ತು ಗ್ರೀನ್ ಕಲರ್ ಸ್ಯಾರಿನೇ ಉಟ್ಕೊಳ್ಳೋಣ ಅಂತ ಹೇಳಿ ಗ್ರೀನ್ ಕಲರ್ ಸ್ಯಾರಿನೇ ಉಟ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಮನೆಗೆಲ್ಲ ಧೂಪ ಎಲ್ಲ ಹಾಕಿ, ನನಗೆ ಪೂಜೆ ಮಾಡಿದ್ಮೇಲೆ ಈ ರೀತಿ ಮನೆಗೆ ಧೂಪ ಎಲ್ಲ ಹಾಕಿದ್ರೆ ಸಮಾಧಾನ, ಏನೋ ಒಂಥರ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ, ಪಾಸಿಟಿವ್ ವೈಬ್ಸ್ ಇರುತ್ತೆ ನನಗಂತೂ. ಯಾರ್ಯಾರು ಈ ರೀತಿ ಅನಿಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ಗೊತ್ತಾಗುತ್ತೆ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ ಎಷ್ಟು ನಿಮ್ಗಳಿಗೆ ಯೂಸ್ ಆಗ್ತಿದೆಯಾ ಅಂತ ಹೇಳಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವೀಗ ದೇವಸ್ಥಾನಕ್ಕೆ ಬಂದ್ವಿ. ಅರೌಂಡ್ ನಾವು ದೇವಸ್ಥಾನಕ್ಕೆ ರೀಚ್ ಆಗೋ ಅಷ್ಟೊತ್ತಿಗೆ ಹತ್ತತ್ರ ಒಂದು 9 o'clock ಆಯಿತು ಅಂತಲೇ ಅನ್ಬೋದು. ಎಲ್ಲರೂ ಹೋಗ್ಬೇಕಾದ್ರೆ ಒಂದೊಂದು ಸತಿ ಲೇಟ್ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ನನ್ನ ಓರ್ಗಿತಿ ಮಕ್ಕಳುಗಳು ಎಲ್ಲರೂ ಹೋಗಿದ್ವಿ. ಇದು ಬಂದು ಬಾಲಭೈರವೇಶ್ವರನ ದೇವಸ್ಥಾನ ಅಂತ ಹೇಳಿ. ಇದು ಕೂಡ ಪಾಂಡವಪುರ ನಮ್ಮ ಹೆಣ್ದೇವ್ರ ದೇವಸ್ಥಾನದ ಹತ್ರನೇ ಇರೋದು. ಅವ್ರು ಹೇಳಿದರು ಇಲ್ಲಿ ಫಸ್ಟ್ ಬಂದು ನೀವು ಇಲ್ಲಿ ಪೂಜೆ ಮಾಡಿಸಿ ಆಮೇಲೆ ಹೆಣ್ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ನಾನು ಫಸ್ಟು ಇಲ್ಲಿ ಬಂದು ನಾವು ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಹೆಣ್ದೇವ್ರ ದೇವಸ್ಥಾನಕ್ಕೆ ಹೋಗ್ತೀವಿ.
ಇಲ್ಲೂ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಇಲ್ಲಿಂದ ಹಿರಿಯಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಇದು ನಮಗೆ ಗೊತ್ತಿರಲಿಲ್ಲ. ಈ ಸತಿ ಹೇಳಿದ್ರು ಅಲ್ಲಿ ಅರ್ಚಕರು, ನೀವು ಇಲ್ಲಿಗೆ ಹೋಗಿ ಆಮೇಲೆ ನಿಮ್ಮ ಹೆಣ್ದೇವ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ. ಹೆಣ್ದೇವ್ರ ನಮ್ಮ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಯಾರು ಅರ್ಚಕರು ಇರ್ತಾರೋ ಅವ್ರ ಮನೆಯವರೇನೆ ಇಲ್ಲೂ ಕೂಡ ಪೂಜೆ ಮಾಡಿಸ್ತಾರೆ. ಇದು ಬಂದು ಹಿರಿಯಮ್ಮ ಅಂತ ಹೇಳಿ, ಉತ್ತಕ್ಕೆ ಹಿರಿಯಮ್ಮ ಅಂತ ಹೇಳಿ ಇಲ್ಲಿ ಪೂಜೆ ಮಾಡೋದು. ನೋಡ್ತಿರ್ಬೋದು ಇಲ್ಲಿ ಎಷ್ಟು ಉದ್ದ ಕಾಣಿಸ್ತಿದೆ ದೇವಿ, ಅದು ಪೂರ್ತಿ ಹುತ್ತನೇ. ಹುತ್ತಕ್ಕೆ ಆ ರೀತಿ ಸೀರೆ ಎಲ್ಲ ಉಡಿಸಿ ಇಲ್ಲಿ ಪೂಜೆ ಮಾಡ್ತಿರ್ತಾರೆ. ಮತ್ತು ಇಲ್ಲೂ ಕೂಡ ಅಷ್ಟೇ, ನಾವು ನೋಡ್ತಾ ಇರ್ಬೋದು ತುಂಬ ಜನ ಮಡ್ಲಕ್ಕಿ ಕೊಡೋಕ್ಕಿರ್ಬೋದು, ಪೂಜೆ ಮಾಡ್ಸೋಕ್ಕಿರ್ಬೋದು ತುಂಬ ಜನ ಬರ್ತಾರೆ. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು. ಇವಾಗ ಗೊತ್ತಾಯಿತು ನಮಗೆ, ಇನ್ಮೇಲೆ ಇಲ್ಲಿಂದ ಫಸ್ಟ್ ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ. ಈ ಒತ್ತತ್ರ ಊರಲ್ಲಿ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ನನಗೆ ತಿಳಿಸಿ. ಅಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ. ಬಟ್ ತುಂಬ ಬಿಸಿಲಿತ್ತು ಸ್ವಲ್ಪ ನಡ್ಕೊಂಡು ಹೋಗೋದಕ್ಕೆ ಅಷ್ಟೇ. ಸೊ ಫೈನಲಿ ನಾವು ನಮ್ಮ ಹೆಣ್ದೇವರು ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಪಾಂಡುಪುರ ಮಾಣಿಕ್ನಹಳ್ಳಿ ಅಂತ ಹೇಳ್ತಾರೆ, ಅಲ್ಲಿ ಇರೋದು. ಅಲ್ಲಿ ಬಂದು ನಾವು ಫಸ್ಟು ಇಲ್ಲಿ ಮಡ್ಲಕ್ಕಿಗೆ ಏನೇನು ಬೇಕು ಪ್ರತಿಯೊಂದನ್ನು ಕೂಡ ಜೋಡಿಸ್ಕೊತಾ ಇದ್ದೀವಿ. ಯಾವಾಗಲೂ ಅಷ್ಟೇ ಹೆಣ್ದೇವ್ರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮಡ್ಲಕ್ಕಿ ತೊಗೊಂಡೋಗೋದು ಆಗ್ಲಿಂದನೂ ನಡೆಸ್ಕೊಂಡು ಬಂದಿರೋದು. ಆದ್ದರಿಂದ ನಾನು ಯಾವಾಗಲೇ ಬಂದ್ರೂ ಆಲ್ಮೋಸ್ಟ್ ನಾನು ಯಾವಾಗಲೂ ನವರಾತ್ರಿಲೇ ಬರೋದು. ಬಂದಾಗೆಲ್ಲ ದೇವ್ರಿಗೆ ಮಡ್ಲಕ್ಕಿ ತಂದೆ ತರ್ತೀನಿ. ನಾನು ಆಗಲೇ ಹೇಳಿದೆ ಅಲ್ವಾ, ಇವತ್ತು ಡೇ 2 ನವರಾತ್ರಿನಲ್ಲಿ ಗ್ರೀನ್ ಕಲರ್ ಅಂತ ಹೇಳಿ, ಅದಕ್ಕೋಸ್ಕರ ದೇವ್ರಿಗೂ ಕೂಡ ನಾನು ಗ್ರೀನ್ ಕಲರ್ ಸ್ಯಾರಿನೇ ತೊಗೊಂಡು ಬಂದೆ. ತುಂಬ ಚೆನ್ನಾಗಿ ಸಿಕ್ತು ಸ್ಯಾರಿ ಅಂತೂ, ತುಂಬ ಚೆನ್ನಾಗಿದೆ ಸ್ಯಾರಿ. ಮತ್ತು ನಮ್ಮ ಹೆಣ್ದೇವ್ರಿಗೆ ಇಲ್ಲಿ ರಸಾಯನ ನೈವೇದ್ಯ ಮಾಡಿ ಪೂಜೆ ಮಾಡಿಸೋವಂಥದ್ದು. ನವರಾತ್ರಿ ಮೊದಲನೇ ದಿನ ಜಾತ್ರೆ ನಡೆದಾಗಲೂ ಅಷ್ಟೇ ಅವರು ರಸಾಯನ ಮಾಡಿ ಇಡೀ ಊರಿಗೆ ಹಂಚಿರ್ತಾರೆ. ಅಷ್ಟು ಜಾತ್ರೆಯಲ್ಲಿ ಎಷ್ಟು ಜನ ಸೇರಿರ್ತಾರೋ ಅಷ್ಟು ಜನಕ್ಕೂ ಕೂಡ ರಸಾಯನನ ಪ್ರಸಾದವಾಗಿ ಕೊಡ್ತಾರೆ. ಅದಕ್ಕೋಸ್ಕರ ನಮ್ಮ ಭಾವ ಮತ್ತು ನಮ್ಮ ಮನೆಯವರು, ನನ್ನ ಮಗ, ಗಂಡಸರುಗಳೆಲ್ಲ ಸೇರಿಕೊಂಡು ರಸಾಯನ ಮಾಡ್ತಿದ್ರು. ನಾವು ಅಷ್ಟೊತ್ತಿಗೆ ಪೂಜೆ ಸಾಮಾನು ಮತ್ತು ಬೆಲ್ಲದಾರ್ತಿನ ಲಕ್ಷ್ಮೀ ದೇವಿಗೆ ಏನಕ್ಕಪ್ಪ ಮಾಡ್ತೀವಿ ಅಂತಂದರೆ, ನಮ್ಮನೇನೂ ಕೂಡ ಅದೇ ರೀತಿ ಬೆಲ್ಲದಂಗೆ ಸಿಹಿಯಾಗಿರಲಿ ಇಟ್ಟಿರು ತಾಯಿ ಅಂತ ಕೇಳಿಕೊಂಡು ನಾವು ಬೆಲ್ಲದಾರ್ತಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ನಾನು ರೇಗಿಸ್ತಾ ಇದ್ದೀನಿ. ನಮ್ಮನೆಯವರಂತೂ ಕಾಯಿ ತುರಿಯೋಕ್ಕೆ ಅದೆಲ್ಲ ಬರಲ್ಲ ಅವ್ರಿಗೆ, ನೆಟ್ಟಿಗೆ ಈರುಳ್ಳಿ ಹೆಚ್ಚೋದಕ್ಕೂ ಬರೋದಿಲ್ಲ. ಅದಕ್ಕೆ ರೇಗಿಸ್ತಾ ಇದ್ದೀನಿ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮಾಡಲೇಬೇಕು ಕಾಯಿ ತುರಿತಿರೋದನ್ನ, ಯಾಕಂದರೆ ಮನೇಲಂತೂ ತುರ್ಕೊಡಲ್ಲ, ಇಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು ನಮ್ಮ ಭಾವ ಅವರು ಬೆಲ್ಲ ಎಲ್ಲ ಕಟ್ ಮಾಡಿಕೊಂಡು ನೈವೇದ್ಯಕ್ಕೆ ರಸಾಯನಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ನಾವು ದೇವ್ರಿಗೆ ಅಂತ ಹೇಳಿ ಕನಕಾಂಬರ, ಮಲ್ಲಿಗೆ, ಗುಲಾಬಿ ಹಾರ, ಲಕ್ಷ್ಮಿ ಅಂತಂದರೆ ಅಲಂಕಾರ ಪ್ರಿಯ ಅಲ್ವಾ, ಆದ್ದರಿಂದ ಎಲ್ಲ ಥರ ಹೂಗಳನ್ನೂ ತೊಗೊಂಡು ಬಂದಿದ್ವಿ. ಹೂ ರೇಟ್ ಅಂತೂ ಈ ಸತಿ ತುಂಬಾ ಇತ್ತು. ಈಗ ರೀಸೆಂಟಾಗಿ ಸ್ವಲ್ಪ ಕಮ್ಮಿ ಆಗಿತ್ತು, ಮತ್ತು ಈಗ ನವರಾತ್ರಿ ಸ್ಟಾರ್ಟ್ ಆಯಿತು ಅಂದಾಗಿಂದ ಹೂ ರೇಟು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಆಲ್ರೆಡಿ ಸಾವಂತಿಗೆ ಬಂದು 100 ರೂಪಾಯಿ ಮಾರು ಆಗೋಗಿದೆ. ಏನೇ ಆದ್ರೂ ಅಷ್ಟೊಂದು ಜಾಸ್ತಿ ಆದ್ರೂ ಹೆಂಗಪ್ಪ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಮಡ್ಲಕ್ಕಿ ಸಾಮಾನೆಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಗ್ರೀನ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಗ್ರೀನ್ ಕಲರ್ ಬಳೆ ತೊಗೊಂಡು ಬಂದಿದ್ದೀನಿ. ಪೂಜೆ ಸಾಮಾನು, ರಸಾಯನ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿಕೊಂಡು ನಾವು ಪೂಜೆಗೆ ಎಲ್ಲನೂ ಕೊಟ್ವಿ. ಇಲ್ಲಿ ನೆನ್ನೆ ಜಾತ್ರೆ ನಡೀತಿರೋದ್ರಿಂದ ಕರಗ ತಂದಿರ್ತಾರೆ ಅಮಾವಾಸ್ಯೆ ದಿನ. ಅದಿನ್ನೂ 3 ದಿನ ಏನೋ ಇರುತ್ತೆ. ನಾನು ಯಾವಾಗಲೂ ಕರಗ ಯಾವಾಗ ತಂದಿರ್ತಾರೋ ಆವಾಗ ಅಂಥ ಟೈಮಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಏನೋ ಒಂಥರ ಸಮಾಧಾನ. ಜಾತ್ರೆ ಟೈಮಲ್ಲಿ ದೇವಿನ ನೋಡೋದಕ್ಕೆ, ಅಲಂಕಾರ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಕಿದ ಟೈಮಲ್ಲೂ ಕೂಡ ಬರ್ಬೋದು. ಶುಕ್ರವಾರ, ಭಾನುವಾರ, ಮಂಗಳವಾರ ಎಲ್ಲ ಓಪನ್ ಇರುತ್ತೆ. ಮತ್ತು ದೇವ್ರ ಹತ್ರ ವರ ಕೇಳ್ತೀನಿ ಅನ್ನೋರು ದೇವ್ರ ಹತ್ರ ಹೂ ಕೊಡ್ತಾರೆ ಅಮ್ಮ, ಆವಾಗಲೂ ಕೂಡ ಬಂದು ಕೇಳ್ಕೊಬೋದು. ಇದು ಬಂದು ಪಾಂಡುಪುರ ತಾಲೂಕು ಮಾಣಿಕ್ನಹಳ್ಳಿ ಅಂತ ಬರುತ್ತೆ. ಇಲ್ಲಿ ಅಷ್ಟಲಕ್ಷ್ಮಿಗಳು ಕೂಡ ಬಂದು ನೆಲೆಸಿದ್ದಾರಂತೆ. ಅದರಲ್ಲಿ ನಮ್ಮ ಧನಲಕ್ಷ್ಮಿ ದೇವಸ್ಥಾನದಲ್ಲಿ ಅಮಾವಾಸ್ಯೆ ದಿನ ಜಾತ್ರೆ ಇರುತ್ತೆ. ಬೇರೆ ಲಕ್ಷ್ಮಿಗಳ ದೇವಸ್ಥಾನವೂ ಕೂಡ ಇದೆ ಇಲ್ಲಿ. ಒಂದು ಟೈಮಲ್ಲಿ ಎಲ್ಲ ಅಷ್ಟಲಕ್ಷ್ಮಿಗಳು ಈ ಊರಲ್ಲಿ ಹಾಗೆ ಹಾದು ಹೋಗಬೇಕಾದ್ರೆ ಬಾಲಭೈರವನು ಕೂಡ ಒಂದು ಮಗು ರೂಪದಲ್ಲಿ ಸಿಕ್ಕಿದ್ರಂತೆ. ಆವಾಗ ಇಲ್ಲಿ ಎಲ್ಲರೂ ಕೂಡ ನೆಲೆಸಿದ್ರಂತೆ ಅನ್ನೋದೊಂದು ಪ್ರತೀತಿ ಇದೆ. ಇದೆಲ್ಲ ಅದಾಗದೆ ಮೂಡಿರೋ ವಿಗ್ರಹಗಳು. ತುಂಬ ಅಂದರೆ ತುಂಬ
ಈ ಹಳೇ ಇದರಿಂದನೂ. ಈಗ ಈ ದೇವಸ್ಥಾನ ತುಂಬ ಚಿಕ್ಕದಿತ್ತು ಆವಾಗ. ಈಗ ಒಂದು 5-6 ವರ್ಷ ಆಯಿತು ಅನಿಸುತ್ತೆ ಈ ದೇವಸ್ಥಾನ ನೋಡೋದು. ಈಗ ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದಾರೆ. ಮತ್ತು ಅಲಂಕಾರ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು. ಪೂಜೆನೂ ಕೂಡ ಅಷ್ಟೇ ಎಲ್ಲ ತುಂಬ ಚೆನ್ನಾಗಾಯಿತು. ನನಗಂತೂ ಪೂಜೆ ಎಲ್ಲ ತುಂಬ ಇಷ್ಟ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ರಸಾಯನನ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಅಂತ ಕೊಟ್ಟಿರ್ತೀವಲ್ವ, ಅದನ್ನು ಕೂಡ ನಾವು ಅಲ್ಲಿ ಯಾರ್ಯಾರು ಬಂದಿರ್ತಾರೋ ಅವ್ರುಗಳಿಗೆಲ್ಲ ಹಂಚಿ ನಾವು ಸ್ವಲ್ಪ ಪ್ರಸಾದ ಅಂತ ತಿಂದ್ಕೊಂಡು ನಾವು ಇಲ್ಲಿಂದ ಹೊರಡ್ತೀವಿ. ಇದು ಇವತ್ತಿನ ಈ ವ್ಲಾಗ್ ಆಗಿತ್ತು. ಮತ್ತು ಇಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ನಾವು ಜಾತ್ರೆ ಆದ ಮಾರನೆಗೆ ಬಂದರೆ. ಯಾಕಂದರೆ ಜಾತ್ರೆ ದಿನ ತುಂಬ ಜನ ಇರೋದ್ರಿಂದ ನಾವು ತಂದಿದ್ದ ಪೂಜೆನೂ ಕೂಡ ಅಷ್ಟು ನೀಟಾಗಿ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಏನು ಮಾಡ್ತೀವಿ ಅಂತಂದರೆ ನಾವು ಜಾತ್ರೆ ಆದ ಮಾರನೆಗೆ ಬರ್ತೀನಿ ಯಾವಾಗಲೂ. ಯಾಕಂದರೆ ಕರಗನೂ ಕೂಡ ಇರುತ್ತೆ, ಅಲಂಕಾರನೂ ಕೂಡ ಹಾಗೆ ಇರುತ್ತೆ, ಮತ್ತು ಪೂಜೆನೂ ಕೂಡ ಅಷ್ಟೇ ನಾವು ನೆಮ್ಮದಿಯಾಗಿ ನೀಟಾಗಿ ಮಾಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಪಾಂಡವಪುರ ಸೈಡವ್ರು ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ ಪಟ್ನಾ ಪಾಂಡವಪುರ ಯಾರ್ಯಾರು ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.